ಸತ್ಯ ಏನ್ ಹುಡುಕ್ತಾ ಇದೀಯಾ? ಈ ಮಗು ಯಾರು, ಅವಳ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಬೇಕಲ್ಲ. ನೀರುಗೇನಾದ್ರೂ ವಿಚಾರ ಗೊತ್ತಾದ್ರೆ ನನ್ನ ಮದುವೆ ಅಷ್ಟೇ. ಒಳ್ಳೇದೇ ಆಯ್ತು. ಬಾಯಿ ಮುಚ್ಕೊಂಡು ಹುಡ್ಕೋದಕ್ಕೆ ಹೆಲ್ಪ್ ಮಾಡು. ಅದಕ್ಕೆ ಯಾಕೆ ರೇಗ್ತೀಯಾ? ರೇಗ್ದ ಇನ್ನೇನ್ ಮಾಡ್ಲಿ? ಯಾವಳ ದಿಢೀರ್ ಅಂತ ಬಂದು ಅಪ್ಪ ಅಂತ ಕರೆದ್ರೆ ನಾನು ವಿಷಯ. ನಿಂದೆ ಫೋಟೋ ಈ ತರ ಮಿಸ್ ಯಾವಾಗ ಬಿಟ್ಟಿದ್ದೆ? ಸ್ವಲ್ಪ ಇದು ನಾನಲ್ಲ, ಅವಳ ಅಪ್ಪ. ತದ್ರೂಪಿ ನಂತರನೇ ನಾನಷ್ಟೇ. ಅವಳನ್ನ ಕರ್ಕೊಂಡೋಗಿ ಇವನ್ನ ಹುಡುಕಿ ಇವನ ಹತ್ರ ಹೆಂಗಾನ ಬಿಟ್ಬಿಟ್ ಬರ್ಬೇಕೆ. ಅವನ್ ಎಲ್ಲಿ ಹುಡುಕ್ತೀಯಾ? ಎಲ್ಲೋ ಒಂದ್ ಕಡೆ ಇದ್ದೇ ಇರ್ಬೇಕೆ. ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಪರೋಗದಾ ಆಚಾರ್ಯಂ ವಾಕ್ಪಟಿತ್ವಂ ಚ ಶ್ರೀ ಹನುಮತ್ ಸ್ಮರಣಾತ್ ಭವೇತ್. ಹೆತ್ ಮಗಳನ್ನೇ ಬೀದಿಯಲ್ಲಿ ಬಿಟ್ಟೋಗಿದ ನನ್ ಮೇಲೆ ಹೊಸದೊಡ್ಡಿ. ಇವನ್ ಸಾಮಾನ್ಯದವನಲ್ಲ. ನಾವಿಷ್ಟು ಹುಡುಕಿದ್ರು ಸಿಗಲಿಲ್ಲ ಅಂದ್ಮೇಲೆ ಅವನು ಬೆಂಗಳೂರಲ್ಲಿರೋದೇ ಡೌಟು. ಏನಂತೀಯ? ಈಗ ಹಂಗಂತ ಹುಡ್ಕೊಂಡ್ ನಿಲ್ಸಕ್ಕಾಗತ್ತಾ? ಇಲ್ಲ್ಯಾಕೆ ನಿಲ್ಲಿಸ್ದೆ? ಅಲ್ಲಿ ಗಾಡಿ ಕಾಣಿಸ್ತಾ ಇದೆ ನೋಡಿ ಹಿಂದ್ಗಡೆ. ಎಲ್ಲಿ? ಅಲ್ಲಿ ಹಿಂದ್ಗಡೆ. ಏನೀಗ? ಹೋಗಿ ಅವನ ಹತ್ರ ಕೇಳು. ಎಲ್ಲೆಲ್ಲ ಹುಡುಕದ್? ಹಲೋ, ಏನು? ಈ ಫೋಟೋದಲ್ಲಿರೋ ವ್ಯಕ್ತಿನ ಎಲ್ಲಾದ್ರೂ ನೋಡಿದ್ದೀರಾ? ಒಂದ್ ನಿಮಿಷ. ಗೊತ್ತಿರ್ಬೇಕು. ಯಾಕಣ್ಣ ಹೊಡಿತೀಯಾ? ಬೆಳಗ್ಗೆ ಯಾರು ಸಿಕ್ಲಿಲ್ವಾ ನಿನ್ಗೆ? ಹಿಂದೆನೆ ಇಟ್ಕೊಂಡು ಈ ಫೋಟೋದಲ್ಲಿರೋ ಎಲ್ಲಾನು ನೋಡಿದ್ಯಾ ಅಂತ ನನ್ನೇ ಕೇಳ್ತೀಯ ನೀನು? ನೀನೊಬ್ಬ ಸಿಂಹ ಆದ್ರಿ, ಅವನೊಬ್ಬ ಹುಬ್ಳಿ. ತಿನ್ನು. ತಿನ್ಯಾಕೆ ಹೊಟ್ಟೆ ಹಸಿತಾ ಇಲ್ವಾ? ಮತ್ತಿನ್ನು. ದಿನ ನೀನೇ ತಾನೇ ತಿನ್ನಿಸ್ತಿದ್ದೆ. ಇದು ಬೇರೆ. ನನ್ ಕೈ ಊರಿತಾ ಇದೆ, ತಿನ್ಸೋದಕ್ಕಾಗೋದಿಲ್ಲ. ಓಕೆ, ತಿನ್ಕೋ. ಕರ್ಮ. ಅಪ್ಪ, ಇದು ಬೇರೆ. ಏನ್ ನಿಂದು? ನಿಮ್ ಕೈ ಉರಿ ಅಂದ್ರಲ್ಲ.
ನಂಗೆ ಹೊಟ್ಟೆ ಹಸಿಲ್ಲ, ನೀನು ಹೋಗು ಹೋಗು. ನನಗೆ ಹೊಟ್ಟೆ ಹಸಿಲ್ಲ, ತಿನ್ನು ಅಂತ ಹೇಳದ್ನಲ್ಲ. ಊಟ ತಿನ್ನಲ್ಲ ಇವಳು. ನಿನ್ಕಿನ ಮುಂಚೆ ಮೊದಲು ನಿಮ್ಮ ಅಪ್ಪನ ವಿಚಾರಿಸ್ಕೋಬೇಕು ನಾನು. ನಿಮ್ಮ ಅಪ್ಪ ಬಹಳ ಬುದ್ಧಿವಾತ ನನ್ನ ಮಗ. ನಿನ್ನಿಂದ ದೂರ ಆಗಕ್ಕೆ ನಾನು ತಲೆ ಕಟ್ಬಿಟ್ಟ. ಅದಕ್ಕೆ ನೀನ್ ತಿಂದ್ರೆ ಏನು ಬಿಟ್ರೆ ಏನು, ನನಗೂ ಅದಕ್ಕೂ ಯಾವ ಸಂಬಂಧ ಬಿದ್ದೋಗ್ಬಿಟ್ಟೆ. ಈ ಸತ್ತಿಗೆ ನಿನಗೂ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ತುತ್ತು ಕೊಡಕ್ಕೆ, ನಿನಗ್ ತಿನ್ಸಕ್ಕೆ ನನಗೂ ಏಯ್ ಏಯ್ ಸತ್ಯ ಮಾತಾಡ್ತಾ ಇದೆ ಅಂತಾನೆ ಮೊದಲು ನಿಂದೇನಿ ಆಕಾಶವಾಣಿ. ಭಯ ಇಲ್ಲ ಅಲ್ಲಿ ಯಾರಿಗೂ ನಾನು. ಯಾಕೆ ಅಳ್ತಾ ಇದೀಯಾ? ಅಮ್ಮ ಹಾಡಿದ್ದು ಬರ್ತಿಲ್ಲ ಅಪ್ಪ, ಮುರಿದೋಗಿದೆ. Thank you, Appa.